ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSLCಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಇದೀಗ KPC ಮತ್ತು KE ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡುವುದರ ಸಂಬಂಧ ಕರಡು ನಿಯಮ ರೂಪಿಸಿ 1/3/2025 ಗೆಜೆಟ್ ಪ್ರಕಟಗೊಂಡಿದೆ. ಫ್ರೆಂಡ್ಸ್, ನಿಮಗಾಗಲೇ ಈಗ ಗೊತ್ತಿರುವ ಹಾಗೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿರ್ತೀರಿ ಮತ್ತು ಬರೆಯೋರಿದ್ದೀರಿ. ಸೊ ಈ ಹಲವಾರು ವಿವಿಧ ಹುದ್ದೆಗಳಿಗೆ ಈ KPC ಮತ್ತು KE ನಡೆಸುವಂಥ ಈ ಸೆಲೆಕ್ಟಿಂಗ್ ಅಥಾರಿಟಿಗಳು ಮೇನ್ ಎಕ್ಸಾಮನ್ನು ನಡೆಸುವ ಮುನ್ನ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಆ ಒಂದು ಸಂಬಂಧ ಇದೀಗ ಈ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಒಂದು ನಿಯಮವನ್ನು ಜಾರಿ ಮಾಡಲಾಗಿದೆ. ನೀವು ಆ ಒಂದು ನಿಯಮವನ್ನು ಇಲ್ಲಿ ನೋಡ್ಬೋದು. ಸೊ ನೀವು ಇಲ್ಲಿ ವೀಕ್ಷಿಸಬಹುದು. The Commission or any selecting authority may exempt a candidate from passing the test in Kannada language or compulsory Kannada examination if ಅಂದರೆ ಈಗ ಯಾವುದೇ ಒಂದು ಕಮಿಷನ್ ಆಗಲಿ, ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆ ಮಾಡುವ ಒಂದು ಅಥಾರಿಟಿ ಅಥವಾ ಪ್ರಾಧಿಕಾರ ಈ ಒಂದು ಕನ್ನಡ ಲ್ಯಾಂಗ್ವೇಜಿಂದ ವಿನಾಯಿತಿಯನ್ನು ನೀಡ್ಬೋದು. ಇಫ್ ಅಂದ್ರೇನು, ಈಗ ಇಫ್ ಸಪೋಸ್ ಆ ಒಂದು ಅಭ್ಯರ್ಥಿಯು ಕ್ಯಾಂಡಿಡೇಟ್ ಹ್ಯಾಸ್ ಪಾಸ್ಡ್ ದ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಆರ್ ಎನಿ ಎಕ್ಸಾಮಿನೇಷನ್ ಡಿಕ್ಲೇರ್ಡ್ ಆ್ಯಸ್ equivalent thereto by the state government or any examination higher than the secondary school living certificate examination. ಸೊ ಯಾವುದೇ ಒಂದು ಕ್ಯಾಂಡಿಡೇಟ್ ಈ ಒಂದು ಕರ್ನಾಟಕ ಸೆಕೆಂಡರಿ ಸೊ ಈ ಒಂದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡಿಂದ ಅಥವಾ ಯಾವುದೇ ಇಕ್ವಲೆಂಟ್ ಎಕ್ಸಾಮಿನೇಷನ್ ಬೋರ್ಡಿಂದ ಅಥವಾ ಎನಿ ಹೈಯರ್ ದ್ಯಾನ್ ಸೆಕೆಂಡರಿ ಸ್ಕೂಲ್, ಈ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ಗಿಂತ ಅದಕ್ಕಿಂತ ಹೈಯರ್ ಯಾವುದಾದ್ರೂ ಒಂದು ಅಥಾರಿಟಿ ಇದ್ದಲ್ಲಿ, ಆ ಒಂದು ಅಥಾರಿಟಿಯಿಂದ ಎಕ್ಸಾಮ್ ಪಾಸ್ ಆದಲ್ಲಿ ಅದು ಏನಪ್ಪ, ಅದು ಮೇನ್ ಲ್ಯಾಂಗ್ವೇಜ್ ಆಗಿರಬೇಕು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ವಿಚ್ ಕನ್ನಡ ಇಸ್ ದ ಮೇನ್ ಲ್ಯಾಂಗ್ವೇಜ್ ಆರ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಇಫ್ ಹಿ ಹ್ಯಾಸ್ ಸ್ಟಡಿಡ್ ಆ್ಯಂಡ್ ಪಾಸ್ಡ್ ದ ಎಕ್ಸಾಮಿನೇಷನ್ಸ್ ಇನ್ ಕನ್ನಡ ಮೀಡಿಯಮ. ಹೌದಾ, ಅವನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿ ಆ ಒಂದು ಎಕ್ಸಾಮಲ್ಲಿ ಅವರು ಉತ್ತೀರ್ಣರಾಗಿರಬೇಕು ಅಂಥ ಒಂದು ಅಭ್ಯರ್ಥಿಗೆ ಇದರಿಂದ ವಿನಾಯಿತಿಯನ್ನು ನೀಡಲಾಗ್ತದೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ಹಿ ಹ್ಯಾಸ್ ಪಾಸ್ಡ್ ದ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಬೈ ದ ಕಮಿಷನ್ ಆರ್ ಎನಿ ಸೆಲೆಕ್ಟಿಂಗ್ ಅಥಾರಿಟಿ ಅರ್ಲಿಯರ್. ಇಫ್ ಸಪೋಸ್ ಯಾರು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿ ಯಾರು ಒಂದು ಉತ್ತೀರ್ಣರಾಗಿಲ್ಲ, ಬಟ್ ಅವರು ಈ KPCಯಿಂದ ಅಥವಾ KEಯಿಂದ ಯಾವುದೇ ಅಥಾರಿಟಿಯಿಂದ ಕಂಡಕ್ಟ್ ಮಾಡಲಾದಂಥ ಒಂದು ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಆದಲ್ಲಿ ಅವರಿಗೆ ಕೂಡ ಇದರಿಂದ ವಿನಾಯಿತಿಯನ್ನು ಕೊಡಲಾಗುವುದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬಟ್ ಇದು ಜಾರಿ ಯಾವಾಗ ಆಗ್ತದೆ ನೋಡಿ, ದೇ ಶಾಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ ದ ಡೇಟ್ ಆಫ್ ದೇರ್ ಫೈನಲ್ ಪಬ್ಲಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟ್. ಸೊ ಈ ಒಂದು ಗೆಜೆಟಲ್ಲಿ ಒಂದು ಏನು ಫೈನಲ್ ಪಬ್ಲಿಕೇಶನ್ ಆಗಿದೆಯಲ್ಲ, ಸೊ ಆ ಒಂದು ಡೇಟಿಂದ ಇದು ಜಾರಿ ಆಗ್ತದೆ. ಬಟ್ ಈಗ ನಿಮ್ಮ ಒಂದು ಕ್ವಶನ್ ಏನು ಸರ್, ಈಗಾಗಲೇ ಹಲವಾರು ಅಧಿಸೂಚನೆಗಳನ್ನು ಹೊರಡಿಸಿದ್ದಾರೆ, ಅವು ಇನ್ ಪ್ರೊಸೆಸ್ ಇದ್ದಾವೆ ಮತ್ತು ಕೆಲವೊಂದಿಷ್ಟು ಇನ್ನೂ ಪ್ರೊಸೆಸ್ ಇಲ್ಲ, ಆದ್ರೂ ನಾವು ಕಡ್ಡಾಯ ಕನ್ನಡಕ್ಕೆ ಒಂದು ಫಾರ್ಮನ್ನು ಫಿಲಪ್ ಮಾಡಿದ್ದೀವಿ. ಸೊ ಇಂಥ ಒಂದು ಕ್ವಶನ್ಗಳಿಗೆ ಸಿಂಪಲ್ ಆದಂಥ ಒಂದು ಉತ್ತರ ನೋಡಿ ಇಲ್ಲಿ. ದೀಸ್ ರೂಲ್ ಶಾಲ್ ಅಪ್ಲೈ ಫಾರ್ ಆಲ್ ರಿಕ್ರೂಟ್ಮೆಂಟ್ಸ್ ಫಾರ್ ವಿಚ್ ನೋಟಿಫಿಕೇಶನ್ ಹ್ಯಾವ್ ಬಿನ್ ಇಶ್ಯೂಡ್ ಬಟ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರೊಸೆಸ್ ಹ್ಯಾಸ್ ನಾಟ್ ಕೊಮೆನ್ಸ್ಡ್. ಅಧಿಸೂಚನೆ ಹೊರಡಿಸಲಾದ ಆದರೆ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಕ್ರಿಯೆಯು ಪ್ರಾರಂಭ ಇಲ್ಲದ ಎಲ್ಲ ನೇಮಕಾತಿಗಳಿಗೆ ಈ ನಿಯಮಗಳು ಅನ್ವಯಿಸುತ್ತವೆ. ಈಗ ಆಲ್ರೆಡಿ PDO ಎಕ್ಸಾಮ್ ಬರೆದಿದ್ರಿ, ಹಲವಾರು ಒಂದು ಎಕ್ಸಾಮ್ಗಳನ್ನು ಬರ್ದಿರಿ. ಸೊ ಬಟ್ ಆ ಒಂದು ಎಕ್ಸಾಮ್ಗಳು ಈಗ ನೀವು ಆಲ್ರೆಡಿ
ಕಡ್ಡಾಯ ಕನ್ನಡವನ್ನು ಏನು ಮಾಡಿರಿ, ಎಕ್ಸಾಮ್ ಬರೆದಿದ್ರಿ. ಸೊ ಅದಂತರೂ ಮುಗೀತು, ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸುವ ಅಥವಾ ಅಧಿಸೂಚನೆಯನ್ನು ಮುಂಬರುವ ಹೊರಡಿಸುವ ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಈ ಹುದ್ದೆಗಳಿಗೆ ಏನಪ್ಪ ಇವು ಅಥವಾ ಎಲ್ಲ ನೇಮಕಾತಿಗಳಿಗೆ ಈ ನಿಯಮಗಳು ಅನ್ವಯಿಸುತ್ತವೆ. ಒಟ್ಟು ಪ್ರೋಸೆಸ್ ಮಾತ್ರ ಸ್ಟಾರ್ಟ್ ಆಗಿರಬಾರ್ದು, ಪರೀಕ್ಷಾ ಪ್ರಕ್ರಿಯೆ ಪ್ರಾರಂಭವಾಗಿರಬಾರ್ದು, ಅಂಥವುಗಳಿಗೆ ಈ ನಿಯಮಗಳು ಅನ್ವಯಿಸುತ್ತವೆ. ಓಕೆ, ಸೊ ಇನ್ನೇನು ನಿಮಗೆ ಮತ್ತೆ KPSCಯಿಂದ ಅಥವಾ KEಯಿಂದ ಏನಾದರೂ ಒಂದು ನೋಟಿಸ್ ಬರ್ಬೋದು. ಓಕೆ, ಇನ್ನು ಯಾಕೆಂದರೆ ಈಗ ಮುಂಬರುವ ಎಷ್ಟೋ ಹಲವಾರು ಎಕ್ಸಾಮ್ಗಳಿದಾವೆ. ಓಕೆ, ಮುಂಬರುವ KPSCಯಿಂದ ಅದಾವ, KEಯಿಂದ ಅದಾವ. ಬಟ್ ಅವುಗಳಿಗೆ ನೀವು ಕನ್ನಡ ಎಕ್ಸಾಮ್ ಬರೀಬಾರ್ದು, ಅವರಿಂದ ಕೂಡ ಏನಾದರೂ ಒಂದು ಏನಪ್ಪ ನೋಟಿಸ್ ಬರ್ಬೋದು. ಸೊ ಇದಿಷ್ಟು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.